ಭಯಂಕರವಾಗಿರುವಂತ ಮಳೆ ಬರ್ತಿದೆ. ಕಾರನ್ನು ಓಡಿಸೋದಕ್ಕಾಗದೆ ಒಂದಷ್ಟು ಫ್ರೆಂಡ್ಸ್ ಗಳು ಒಂದು ಬಂಗ್ಲೋ ಹತ್ರ ಬಂದ್ರೆ ಈ ಬಂಗ್ಲಾನ ಮಾತ್ರ ಬಿಟ್ಟು ಇದ್ರ ಸುತ್ತ ಮಳೆ ಬರ್ತಿದೆ. ತುಂಬಾ ವಿಚಿತ್ರ ಅನ್ಸಿದ್ರು ಕೂಡ ಮನೆ ಒಳಗಡೆ ಬರ್ತಾರೆ. ಇವರು ಮನೆ ಒಳಗಡೆ ಬರ್ತಿದ್ದಂಗೆನೆ ಇದ್ದಕ್ಕಿದ್ದಂಗೆನೆ ಕತ್ಲಾಗೋಗುತ್ತೆ. ಅದೇ ಸಮಯಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದು ಎಲ್ಲರನ್ನು ತುಂಬಾ ಕ್ರೂರವಾಗಿ ಸಾಯಿಸಿ ಹೊರಟೋಗ್ತಾನೆ. ಆದ್ರೆ ಇವರೆಲ್ಲರೂ ಸತ್ತ ಮರುಕ್ಷಣನೆ ಮತ್ತೊಂದ್ಸಲ ಜೀವಂತಗೊಳ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಅಂತಾನೆ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಮೊದಲು ಈ ಜಾಗದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೋಗ್ತಿದ್ರೆ ನಾನ್ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಇಂಥ ಒಂದು ಮೂವಿನ ನೀವ್ ಯಾರು ಕೂಡ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಚಕ್ರವ್ಯೂಹದಲ್ಲಿ ಫ್ರೆಂಡ್ಸ್ ಗಳೆಲ್ಲ ಹೇಗೆ ಸಿಗಾಕೊಂಡ್ರು, ಈ ಜಾಗದಲ್ಲಿ ಏನಕ್ಕೆ ಇವರೆಲ್ಲ ಮತ್ತೆ ಮತ್ತೆ ಜೀವಂತಗೊಳ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಇದೊಂದು ವಿಡಿಯೋ ಗೇಮ್ ನ ಮೇಲೆ ಬೇಸ್ ಆಗಿರುವಂತ ಅದ್ಭುತವಾಗಿರುವಂತ ಮೂವಿ. ಈ ಮೂವಿ ಹೆಸರು ಅಂಟಿಲ್ ಡಾನ್ ಅಂತ. ಮೂವಿಯ ಮೊದಲ ಸೀನಲ್ಲಿ ಭೂಮಿ ಒಳಗಡೆ ಸಿಗಾಕೊಂಡಿರುವಂತ ಮೆಲೆನಿ ಅನ್ನೊಬ್ಳು ಹುಡುಗಿ ಮಣ್ಣನ್ನ ತೋಡ್ತಾ ತೋಡ್ತಾ ತುಂಬಾ ಕಷ್ಟಪಟ್ಟು ಯಾರಿಂದನ ತಪ್ಪಿಸ್ಕೊಂಡು ಭೂಮಿಯಿಂದ ಹೊರಗಡೆ ಬರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಮಾಸ್ಕ್ ಹಾಕಿರುವಂತ ಒಬ್ಬ ವ್ಯಕ್ತಿ ಬಂದು ಇವಳನ್ನ ಸಾಯಿಸ್ಬಿಡ್ತಾನೆ. ನಂತರ ನಮ್ಗೆ ಹೋಗ್ತಿರುವಂತ ಒಂದು ಕಾರ್ ನಲ್ಲಿ ಕ್ಲೋವರ್, ಇವಳನ್ನ ಇಷ್ಟಪಡ್ತಿರುವಂತ ಮ್ಯಾಕ್ಸ್, ಇವರಿಬ್ಬರ ಫ್ರೆಂಡ್ ಆಗಿರುವಂತ ಸ್ಯಾಮ್, ನೀನಾ ಹಾಗೆ ಕಾರನ್ನ ಓಡಿಸ್ತಿರುವಂತ ಏಬಲ್ ನ ನಮ್ಗೆ ತೋರಿಸ್ತಾರೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಮೆಲೆನಿ, ಅವಳು ಮಿಸ್ ಆಗೋಗಿದ್ದಾಳೆ. ಅವಳನ್ನ ಹುಡ್ಕೊಂಡು ಇವ್ರು 5 ಜನ ಹೋಗ್ತಿರೋದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಿಲೇನಿ ಕ್ಲೋವರ್ ನ ತಂಗಿ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಸ್ಯಾಮ್ ಒಬ್ಳು ಸೈಕಿಕ್, ಅಂದ್ರೆ ಇವಳಿಗೆ ದೆವ್ವ ಭೂತಗಳ ಜೊತೆ ಮಾತಾಡುವಂತ ಶಕ್ತಿ ಇದೆ. ಆಗ ನಮ್ಗೆ ಗೊತ್ತಾಗುತ್ತೆ ಮ್ಯಾಕ್ಸ್ ಹಾಗೆ ಕ್ಲೋವರ್ ಇಷ್ಟಪಡ್ತಿದ್ರು, ಆದ್ರೆ ಈಗ ಬೇರೆ ಆಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಇವನು ಕ್ಲೋವರ್ಗೆ ಅವಳ ತಂಗಿನ ಹುಡ್ಕೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಯಾಕೆಂತಂದ್ರೆ ಇನ್ನೂ ಕೂಡ ಇವನು ಕ್ಲೋವರ್ ನ ಇಷ್ಟಪಡ್ತಿದ್ದಾನೆ. ಈ ಕಡೆ ಕ್ಲೋವರ್ ಕಾಫಿನ ತಗೊಳ್ತಿರ್ಬೇಕಾದ್ರೆ ಗ್ಯಾಸ್ ಸ್ಟೇಷನ್ ಅಲ್ಲಿರುವಂತ ಹಿಲ್ ಅನ್ನೋ ಒಬ್ಬ ಕ್ಯಾಶಿಯರ್ ನ ನೋಡ್ತಾಳೆ. ಇವನು ಹೇಳ್ತಿರ್ತಾನೆ ನಾನು ಈ ಜಾಗದಲ್ಲಿ ತುಂಬಾ ವರ್ಷದಿಂದನೂ ಕೆಲಸ ಮಾಡ್ತಿದ್ದೀನಿ ಅಂತ. ಆದ್ರಿಂದ ಇವನಿಗೆ ಸುತ್ತಮುತ್ತ ಇರುವಂತ ಟೌನ್ ಗಳ ಬಗ್ಗೆ ಗೊತ್ತಿರಬಹುದು ಅಂತ ಕ್ಲೋವರ್ ಮೆಲನಿ ಫೋಟೋನ ತೋರಿಸಿ ಕೇಳ್ತಾಳೆ, ಇವಳನ್ನ ಎಲ್ಲಾದ್ರೂ ನೋಡಿದೀರಾ ಅಂತ. ಅವಳ ಫೋಟೋನ ನೋಡ್ತಿದ್ದಂಗೆನೆ ಹಿಲ್ ಕೂಡ ಹೇಳ್ತಾ ಹೋಗ್ತಾನೆ ಇವಳು ಮಿಸ್ ಆಗಿದ್ದಾಳೆ ಅಲ್ವಾ ಅಂತ. ಯಾಕೆಂತಂದ್ರೆ ಈ ಜಾಗದಲ್ಲಿ ಮಿಸ್ ಆಗಿರುವಂತವಳು ಇವಳೊಬ್ಳೆ ಅಲ್ಲ. ಈ ತರ ಮಿಸ್ ಆಗಿರೋರ್ನ ಕೇಳ್ಕೊಂಡು ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಅದ್ರಲ್ಲೂ ಪಕ್ಕದ ಟೌನ್ ಆಗಿರುವಂತ ಕ್ಲೋರ್ ವ್ಯಾಲಿಲಂತೂ ತುಂಬಾ ಜನ ಮಿಸ್ ಆಗಿದ್ದಾರೆ ಅಂತ. ಆಕ್ಚುಲಿ 5 ಜನ ಫ್ರೆಂಡ್ಸ್ ಗಳು ಮೆಲೆನಿನ ಹುಡ್ಕೊಂಡು ಕ್ಲೋರ್ ವ್ಯಾಲಿಗೆನೆ ಹೋಗ್ತಿರೋದು. ಯಾಕೆಂತಂದ್ರೆ ಮೆಲೆನಿ ಒಂದು ವಿಡಿಯೋ ಮೆಸೇಜ್ ಇಂದ ಇವರೆಲ್ಲರಿಗೂ ಹೇಳಿರ್ತಾಳೆ ನಾನು ಕ್ಲೋರ್ ವ್ಯಾಲಿಗೆ ಹೋಗ್ತಿದ್ದೀನಿ ಅಂತ. ಆಗ ಕ್ಲೋವರ್ ಬಂದು ಕನ್ಫರ್ಮ್ ಮಾಡ್ತಾಳೆ, ಹೌದು ನನ್ನ ತಂಗಿ ಅಲ್ಲಿಗೆನೆ ಹೋಗಿದ್ದಾಳೆ ಅಂತ. ಸರಿ ಅಂತ ಹೇಳಿ ಇವರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬಾ ಜೋರು ಮಳೆ. ಈ ಮಳೆ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಕಾರನ್ನು ಕೂಡ ಡ್ರೈವ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ಈಗ ಏನ್ ಮಾಡೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಮಳೆ ಸ್ಟಾಪ್ ಆಗೋಗುತ್ತೆ. ನೋಡಿದ್ರೆ ಇವರೊಂದು ಬಂಗ್ಲೋ ಹತ್ರ ಬಂದು ತಲುಪಿರ್ತಾರೆ. ಈ ಮನೆನ ಮಾತ್ರ ಬಿಟ್ಟು ಜಾಗದ ಸುತ್ತಮುತ್ತ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಇದನ್ನ ನೋಡಿದಂತೆ ಇವ್ರಿಗಂತೂ ತುಂಬಾ ಶಾಕ್ ಆಗೋಗುತ್ತೆ, ಇದು ಹೇಗ್ ಸಾಧ್ಯ ಅಂತ. ಏಬಲ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಅದೇ ಸಮಯಕ್ಕೆ ಈ ಜಾಗದಲ್ಲಿ ಒಂದು ಸಮಾಧಿ ಇರೋದನ್ನ ನೋಡಿ ಸ್ಯಾಮ್ಗೆ ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ಇವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ನಲ್ಲಿ ಸಿಗ್ನಲ್ ಕೂಡ ಸಿಗ್ತಿರೋದಿಲ್ಲ. ಅದಕ್ಕೆ ನಾವ್ ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಬಂಗ್ಲೋ ಒಳಗಡೆ ಬಂದು ನೋಡ್ತಾರೆ. ಈ ಮನೆ ಒಳಗಡೆ ಯಾರು ಇರೋದಿಲ್ಲ. ಹಾಗೆ ಕ್ಯಾಲೆಂಡರ್ ಕೂಡ 24 ಅಕ್ಟೋಬರ್ 1998 ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಆದ್ರೆ ಈ ಕಡೆ ಕ್ಲೋವರ್ ಹೊರಗಡೆ ನಿಂತ್ಕೊಂಡು ಮಳೆನ ನೋಡ್ತಿರ್ತಾಳೆ. ಮ್ಯಾಕ್ಸ್ ಕೂಡ ಇವಳನ್ನ ನೋಡ್ತಾ ನಿಂತಿರ್ತಾನೆ. ಆಗ ಒಳಗಡೆ ನೀನಾಗೆ ಒಂದು ಸ್ಯಾಂಡ್ ಕ್ಲಾಕ್ ಕಾಣಿಸುತ್ತೆ, ಅಂದ್ರೆ ಒಂದು ಗಡಿಯಾರ ಕಾಣಿಸುತ್ತೆ. ಅದ್ರ ಜೊತೆ ಮನೆಗ್ ಬಂದಂತ ಗೆಸ್ಟ್ ಗಳ ನೇಮನ್ನ ಬರೆಯೋದಕ್ಕೆ ಒಂದು ಬುಕ್ ಕೂಡ ಇವಳಿಗೆ ಸಿಗುತ್ತೆ. ಇಲ್ಲಿ ಸ್ಯಾಮ್ ನೀರ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಿರ್ತಾಳೆ, ನೀರ್ ಸಿಗ್ತಿರೋದಿಲ್ಲ. ಹಾಗೆ ಏಬಲ್ ಕೂಡ ಒಂದು ರೂಮ್ ಗೆ ಬಂದು ನೋಡ್ತಾನೆ. ಈ ಜಾಗದಲ್ಲಿ ತುಂಬಾ ಪೋಸ್ಟರ್ಸ್ ಗಳನ್ನೆಲ್ಲ ಅಂಟಿಸಿರ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಇರುವಂತ ಕ್ಲೋವರ್ಗೆ ಆ ಮಳೆಯಲ್ಲಿ ಇವಳ ತಂಗಿ ಆಗಿರುವಂತ ಮೆಲೆನಿ ಕರಿತಿರೋ ರೀತಿ ಅನ್ನಿಸ್ತಿರುತ್ತೆ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಳಗಡೆ ಹೋಗ್ಬಿಡ್ತಾಳೆ. ಈ ಕಡೆ ಏಬಲ್ ಅಂಟಿಸಿರುವಂತ ಒಂದೊಂದೇ ಪೇಪರ್ ಗಳನ್ನ ತೆಗಿತಾ ಹೋದ್ರೆ ಅದ್ರ ಹಿಂದೆ ಮಿಸ್ಸಿಂಗ್ ಪೋಸ್ಟರ್ಸ್ ಗಳು ಇರ್ತವೆ. ಅಂದ್ರೆ ಪೋಸ್ಟರ್ ಗಳಲ್ಲಿರುವಂತ ಜನರೆಲ್ಲರೂ ಮಿಸ್ ಆಗಿದ್ದಾರೆ ಅಂತ. ಇಲ್ಲಿ ಮಳೆ ಒಳಗಡೆ ಕ್ಲೋವರ್ಗೆ ಇವಳ ತಂಗಿ ಎಲ್ಲೂ ಕೂಡ ಕಾಣಿಸ್ತಿರೋದಿಲ್ಲ. ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಕತ್ಲು ಕೂಡ ಆಗೋಗುತ್ತೆ. ಇದಾದ್ಮೇಲೆ ನೀನಾ ಇವಳಿಗೆ ಸಿಕ್ಕಿರುವಂತ ಬುಕ್ ನಲ್ಲಿ ಇವಳ ಹೆಸರನ್ನ ಬರೀತಾಳೆ. ಈ ಕಡೆ ಏಬಲ್ ನೋಡ್ತಾನೆ ಆ ಮಿಸ್ಸಿಂಗ್ ಪೋಸ್ಟರ್ ಗಳಲ್ಲಿ ಮಿಲಿಯನಿಯ ಪೋಸ್ಟರ್ ಕೂಡ ಇದೆ ಅಂತ. ಅದೇ ಸಮಯಕ್ಕೆ ಮಳೆಯ ಒಳಗಡೆ ಹೋಗಿದ್ದಂತ ಕ್ಲೋವರ್ ನ ಮ್ಯಾಕ್ಸ್ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಆಗ ನೀನಾ ಈ ಬುಕ್ ನಲ್ಲಿ ನೋಡಿದ್ರೆ ಒಂದೇ ಹೆಸರನ್ನ ತುಂಬಾ ವಿಚಿತ್ರವಾಗಿ ಎಷ್ಟೊಂದ್ಸಲ ಬರ್ದ್ಬಿಟ್ಟಿರ್ತಾರೆ. ಇದು ಏನಿರ್ಬೋದು ಅಂತ ಇವಳು ಸ್ವಲ್ಪ ಡೌಟ್ ನಲ್ಲಿ ನೋಡ್ತಿರ್ಬೇಕು.
ಓದ್ತಿರ್ಬೇಕಾದ್ರೆ ಇದೇ ಬುಕ್ ನಲ್ಲಿ ಇವಳಿಗೆ ಗೊತ್ತಾಗುತ್ತೆ ಮೆಲೆನಿಯನ್ನು ಕೂಡ ಅವಳ ಹೆಸರನ್ನ ತುಂಬಾ ಸಲ ಇದ್ರಲ್ಲಿ ಬರ್ದಿದ್ದಾಳೆ, ಅಂದ್ರೆ ಅವಳು ಕೂಡ ಈ ಜಾಗಕ್ಕೆ ಬಂದಿದ್ಲು ಅಂತ. ಹಾಗೆ ಏಬಲ್ ಕೂಡ ನೀನಾ ಹಾಗೆ ಸ್ಯಾಮ್ ನ ಕರ್ಕೊಂಡ್ ಬಂದು ಮಿಲೆನಿಯ ಪೋಸ್ಟರ್ ಇರೋದನ್ನ ತೋರಿಸ್ತಾನೆ. ಇಷ್ಟೊತ್ತಿಗೆ ವಿಷಯ ಕ್ಲೋವರ್ಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರಿಂದ ಬುಕ್ ಅನ್ನ ತಿರುಗಿಸಿ ನೋಡಿದ್ರೆ ವೆಲ್ಕಮ್ ಟು ಕ್ಲೋರ್ ವ್ಯಾಲಿ ಅಂತ ಬರ್ದಿರುತ್ತೆ. ಅಂದ್ರೆ ಈಗಾಗ್ಲೇ ಇವರು ಮಿಲೆನಿ ಮಿಸ್ ಆಗಿರುವಂತ ಕ್ಲೋರ್ ಟೌನ್ ಗೆ ಬಂದು ತಲುಪಿದ್ದಾರೆ ಅಂತ. ಹಾಗೆ ಅವಳಿಗೆ ಮಳೆ ಒಳಗಡೆ ಮಿಲೆನಿ ಕರೆಯೋ ರೀತಿ ಅನ್ನಿಸ್ತಲ್ಲ, ಅದನ್ನು ಕೂಡ ಹೇಳ್ತಾಳೆ. ಈಗ ಆ ಮಿಸ್ಸಿಂಗ್ ಪೋಸ್ಟರ್ ಹಾಗೆ ಬುಕ್ ನಲ್ಲಿರುವಂತ ಮಿಲೆನಿಯ ಸೈನ್ ಅನ್ನ ನೋಡಿ ಇವರೆಲ್ಲರಿಗೂ ಅನ್ಸೋದಕ್ಕೆ ಶುರುವಾಗಿರುತ್ತೆ. ಅವಳು ಇಲ್ಲೇ ಎಲ್ಲೋ ನಮ್ಮ ಸುತ್ತಮುತ್ತನೇ ಇದ್ದಾಳೆ ಅಂತ. ನಂತರ ನೋಡಿದ್ರೆ ಸ್ಯಾಂಡ್ ಕ್ಲಾಕ್ ರೀಸೆಟ್ ಆಗಿ ಟೈಮ್ ಓಡ್ತಿರುತ್ತೆ. ಇದನ್ನ ಯಾರು ರೀಸೆಟ್ ಮಾಡಿರೋದು ಅಂತಾನು ಕೂಡ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಹೊರಗಡೆ ಏನೋ ಶಬ್ದ ಬಂತು ಅಂತ ನೋಡಿದ್ರೆ ಇವರು ತಂದಿದ್ದಂತ ಕಾರೇ ಅಲ್ಲಿರೋದಿಲ್ಲ. ಅದಕ್ಕೆ ಆಚೆ ಬಂದು ನೋಡ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಇವರ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಜೋರಾಗಿ ಸೌಂಡ್ ಮಾಡ್ತಾ ಇವರನ್ನ ಹೆದರ್ಸಿರ್ತಾನೆ. ನಂತರ ಈ ಜಾಗದಲ್ಲಿ ಸಿಗ್ನಲ್ ಸಿಗದೆ ಇರೋದ್ರಿಂದ ಯಾವ್ದಾದ್ರು ಟೆಲಿಫೋನ್ ಸಿಗುತ್ತಾ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹುಡುಕ್ತಾ ಕೆಳಗಡೆ ಬಂದಾಗ ಈ ಜಾಗದಲ್ಲೆಲ್ಲ ಬರೀ ಕತ್ಲು, ಏನು ಕಾಣಿಸ್ತಿರೋದಿಲ್ಲ. ಆದ್ರೂ ಕೂಡ ಹೇಗೋ ಮಾಡಿ ಒಂದು ಟೆಲಿಫೋನ್ ನ ಹುಡುಕ್ತಾರೆ. ಆದ್ರೆ ಇದರಲ್ಲಿ ಕಾಲ್ ಮಾಡೋದಕ್ ಆಗ್ತಿರೋದಿಲ್ಲ. ನಂತರ ನೀನಾ ಹಾಗೆ ಏಬಲ್ ಕಿಟಕಿಲಿ ಕಾರ್ನ ಕಡೆಗೆ ನೋಡ್ತಿರ್ಬೇಕಾದ್ರೆ ಪಕ್ಕದ ರೂಮ್ ಇಂದ ಏನೋ ಸೌಂಡ್ ಬರುತ್ತೆ. ಆದ್ರಿಂದ ನೋಡ್ಕೊಂಡ್ ಬರ್ತೀನಿ ಅಂತ ಏಬಲ್ ಹೋಗ್ತಾನೆ. ಆದ್ರೆ ಅವ್ನು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದೇ ರೀತಿ ಸೌಂಡ್ ಬರುತ್ತೆ. ಏನಿರ್ಬೋದು ಅಂತ ನೀನಾ ಬಂದು ನೋಡಿದ್ರೆ ಮಾಸ್ಕ್ ಹಾಕಿರುವಂತ ವ್ಯಕ್ತಿ ಏಬಲ್ ನ ಸಾಯಿಸ್ಬಿಟ್ಟಿರ್ತಾನೆ. ಹಾಗೆ ನೀನಾ ಕಿರ್ಚ್ಕೊಳ್ಳೋದು ಇವ್ರ 3 ಜನಕ್ಕೂ ಕೇಳಿಸಿ ಮ್ಯಾಕ್ಸ್ ಬಂದು ನೋಡಿದಾಗ ಆ ಮಾಸ್ಕ್ ಅನ್ನ ಹಾಕಿರುವಂತ ವ್ಯಕ್ತಿ ಕಾಣಿಸ್ತಾನೆ. ಇದರಿಂದ ಹೆದರ್ಕೊಂಡು ಇವ್ರು 3 ಜನ ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ಆದ್ರೆ ಮ್ಯಾಕ್ಸ್ ಮಾತ್ರ ಆ ವ್ಯಕ್ತಿ ಇವನ ಹತ್ರ ಬರ್ತಿದ್ದಂಗೆನೆ ಚೇರ್ ನ ತಗೊಂಡೋಗಿ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆ ಕಿಲ್ಲರ್ ಇವನನ್ನ ಒಂದೇ ಏಟಿಗೆ ಸಾಯಿಸಾಕ್ಬಿಡ್ತಾನೆ. ನಂತರ ಅವನು ಸ್ಯಾಮ್ ಬಚ್ಚಿಟ್ಕೊಂಡಿರುವಂತ ಜಾಗದ ಕಡೆನೂ ಹೋಗ್ತಿರ್ತಾನೆ. ಇದರಿಂದ ಕ್ಲೋವರ್ ಒಂದು ಚಾಕುನ ತಗೊಂಡು ರೆಡಿ ಆಗ್ತಿರ್ತಾಳೆ. ಆಗ ಕಿಲ್ಲರ್ ಸ್ಯಾಮ್ ನ ಹುಡುಕಿ ಇವಳನ್ನ ತುಂಬಾ ಕ್ರೂರವಾಗಿ ಸಾಯಿಸ್ತಿರ್ಬೇಕಾದ್ರೆ ಕ್ಲೋವರ್ ಇವನಿಗೆ ಚುಚ್ಬಿಡ್ತಾಳೆ. ಆದ್ರೆ ಇವನಿಗೆ ಏನು ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗ ಇವಳನ್ನ ಬಿಟ್ಟು ಇವಳ ಫ್ರೆಂಡ್ ಯಾರು ಕೂಡ ಬದುಕಿರೋದಿಲ್ಲ. ಇದರಿಂದ ತಪ್ಪಿಸ್ಕೊಂಡು ಕಾಡಿನ ಒಳಗಡೆ ಬಂದಾಗ ಇವಳ ತಂಗಿ ಆಗಿರುವಂತ ಮೆಲೆನಿ ಇವಳಿಗೆ ಕಾಣಿಸ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಆ ಕಿಲ್ಲರ್ ಇವಳನ್ನ ಸಾಯಿಸ್ಬಿಡ್ತಾನೆ. ನಂತರ ಎಲ್ಲರೂ ಸತ್ತೋಗ್ತಿದ್ದಂಗೆನೆ ಸ್ಯಾಂಡ್ ಕ್ಲಾಕ್ ನ ಟೈಮರ್ ಕೂಡ ಮುಗ್ದು ಇದು ರೀಸೆಟ್ ಆಗ್ತಿರುತ್ತೆ. ಅದು ರೀಸೆಟ್ ಆಗ್ತಿದ್ದಂಗೆನೆ ನೀನಾ ಬುಕ್ ನಲ್ಲಿ 2ನೇ ಸಲ ಇವಳ ಹೆಸರನ್ನ ಬರೀತಾಳೆ. ಹಾಗೆ ಈ ಕ್ಲಾಕ್ ರೀಸೆಟ್ ಆಗ್ತಿದ್ದಂಗೆನೆ ಸತ್ತೋಗಿದ್ದಂತ ಕ್ಲೋವರ್ ಹಾಗೆ ಅವಳ ಫ್ರೆಂಡ್ಸ್ ಗಳೆಲ್ಲ ಮತ್ತೆ ಜೀವಂತಗೊಳ್ತಾರೆ. ಆದ್ರೆ ಇವರೆಲ್ಲರಿಗೂ ನೆನಪಿದೆ ಆ ಕಿಲ್ಲರ್ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟ ಅಂತ. ಆದ್ರೆ ನಾವು ಮತ್ತೆ ಹೇಗೆ ಜೀವಂತಗೊಂಡ್ವಿ ಅಂತ ಮಾತ್ರ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಇದಾದ್ಮೇಲೆ ಪೋಸ್ಟರ್ ಗಳಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಈಗ ಅವುಗಳ ಮಧ್ಯ ಇವರ 5 ಜನರ ಮಿಸ್ಸಿಂಗ್ ಪೋಸ್ಟರ್ ಕೂಡ ಇರುತ್ತೆ. ಇದನ್ನೆಲ್ಲ ನೋಡಿ ಇವರಿಗೆ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಇದು ನಿಜನ ಕನ್ಸು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಇದು ಕನ್ಸಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಎಲ್ಲರಿಗೂ ಒಂದೇ ಸಲ ಒಂದೇ ತರದ ಕನ್ಸು ಬೀಳೋದಕ್ಕೆ ಹೇಗ್ ಸಾಧ್ಯ. ಆದ್ರೆ ಅದೇ ಸಮಯಕ್ಕೆ ಡೋರ್ ನ ಶಬ್ದ ಇವ್ರಿಗೆ ಕೇಳಿಸಿ ಬಂದು ನೋಡಿದ್ರೆ ಡೋರ್ ಅದಾಗದೆ ಓಪನ್ ಕ್ಲೋಸ್ ಆಗ್ತಿರುತ್ತೆ. ಏಬಲ್ ಅದನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ನಂತರ ತುಂಬಾ ಕಷ್ಟಪಟ್ಟು ಆ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ಆಗ ನೀನಾ ನೋಡ್ತಾಳೆ ಸ್ಯಾಂಡ್ ಕ್ಲಾಕ್ ನಲ್ಲಿ ಟೈಮ್ ಓಡ್ತಾನೆ ಇರುತ್ತೆ. ಅದೇ ಸಮಯಕ್ಕೆ ನೋಡಿದ್ರೆ ಸ್ಯಾಮ್ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿ ಜೋರಾಗಿ ಕಿರ್ಚಿದ್ರಿಂದ ಎಲ್ಲಾ ಲೈಟ್ ಗಳು ಹೊಡೆದೋಗ್ತವೆ. ಇದರಿಂದ ಇವರೆಲ್ಲರೂ ತುಂಬಾನೇ ಹೆದರ್ಕೊಬಿಡ್ತಾರೆ. ಸ್ಯಾಮ್ ಎಲ್ಲಿ ಹೋದ್ಲು ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಅವಳು ಎಲ್ಲಿದ್ದಾಳೆ ಅಂತ ಈ ಕತ್ಲೆ ಮನೆಯಲ್ಲಿ ಹುಡುಕ್ತಾ ಪೋಸ್ಟರ್ಸ್ ಗಳಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಇಲ್ಲಿ ಇವಳು ಗಾಳಿಲಿ ತೇಲ್ತಿರ್ತಾಳೆ. ಹಾಗೆ ಮಿಸ್ಸಿಂಗ್ ಪೋಸ್ಟರ್ ನಲ್ಲಿರುವಂತ ಆತ್ಮಗಳು ಇವಳನ್ನ ತಮ್ಮ ವಶಕ್ಕೆ ತಗೊಂಡು ಇವರೆಲ್ಲರಿಗೂ ಹೇಳ್ತಿರ್ತವೆ, ನಮ್ಮನ್ನ ಅವರು 1 ಸಲ ಅಲ್ಲ 2 ಸಲ ಅಲ್ಲ ತುಂಬಾ ಸಲ ಸಾಯಿಸಿ ನೋವು ಮಾಡಿದ್ರು ಅಂತ. ನಂತರ ಆತ್ಮಗಳು ಅವರನ್ನ ಒಳಗಡೆ ಬರೋದಕ್ಕೆ ಬಿಡಬೇಡಿ ಅಂತ ಹೇಳ್ತಿರ್ತವೆ. ಅದ್ರ ಜೊತೆಗೇನೆ ಸ್ಯಾಮ್ ಕೂಡ ಸತ್ತೋಗ್ತಾಳೆ. ಇಷ್ಟು ಸಾಕಾಗೋದಿಲ್ಲ ಅಂತ ಅದೇ ಸಮಯಕ್ಕೆ ಯಾರೋ ಮನೆ ಬಾಕ್ಲನ್ನ ಬಡಿತಿರ್ತಾರೆ. ಇವರು ಬಾಕ್ಲತ್ರ ಬರ್ತಿದ್ದಂಗೆನೆ ಹೊರಗಡೆಯಿಂದ ಮಿಲೆನಿ ಕೂಗಿ ಹೇಳ್ತಿರ್ತಾಳೆ, ಬೇಗ ಬಾಗ್ಲನ್ನ ತೆಗಿರಿ, ನಾನು ಒಳಗಡೆ ಬರ್ಬೇಕು, ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅಂತ. ಆದ್ರೆ ಯಾರಿಗೂ ನಂಬಿಕೆ ಇರೋದಿಲ್ಲ ಅದು ನಿಜವಾಗ್ಲೂ ಮೆಲೆನಿನೇ ಅಂತ. ಆದ್ರೂ ಕೂಡ ಕ್ಲೋವರ್ ಬಾಗ್ಲನ್ನ ತೆಗೆದು ನೋಡಿದ್ರೆ ಹೊರಗಡೆ ಯಾರು ಕೂಡ ಇರೋದಿಲ್ಲ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಮುಂದೆ ಮತ್ತೊಂದು ಮನೆ ಬಂದ್ಬಿಟ್ಟಿರುತ್ತೆ. ಮೊದ್ಲು ಈ ಮನೆ ಇಲ್ಲಿ ಇರ್ಲಿಲ್ಲ. ನಂತರ ಯಾವ್ದೋ ಒಂದು ಶಕ್ತಿ ಕ್ಲೋವರ್ ನ ಮನೆ ಒಳಗಡೆ ಎಳ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಮಿಕ್ತವ್ರೆಲ್ಲಾರ್ನು ಇದೇ ಮನೆ ಒಳಗಡೆ ಲಾಕ್ ಮಾಡ್ಬಿಟ್ಟಿರುತ್ತೆ. ಕ್ಲೋವರ್ ಎಷ್ಟೇ ಕಷ್ಟಪಟ್ಟರು ಆಗೋದಿಲ್ಲ. ಯಾರು ಇವಳನ್ನ ಮನೆ ಒಳಗಡೆ ಎಳ್ಕೊಂಡು ಹೊಟ್ಟೆ ಹೋಗ್ತಾರೆ. ಈ ಕಡೆ ಮ್ಯಾಕ್ಸ್ ಕ್ಲೋವರ್ ನ ಕಾಪಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಮನೆಯ ಡೋರ್ ಓಪನ್ ಆಗ್ತಿರೋದಿಲ್ಲ. ಅದ್ರ ಜೊತೆಗೇನೆ ಏಬಲ್ ಹಾಗೆ ನೀನ ಹೇಳ್ತಿರ್ತಾರೆ, ನಾವೀಗ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಮೊದ್ಲು ನಾವು ನಮ್ಮ ಪ್ರಾಣನ ಕಾಪಾಡ್ಕೊಳ್ಬೇಕು ಅಂತ. ಆದ್ರೆ ಇದಕ್ಕೆ ಮ್ಯಾಕ್ಸ್ ಏನೇ ಮಾಡಿದ್ರು ಕೂಡ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಆ ಮನೆಯ ಡೋರ್ ಓಪನ್ ಆಗ್ತಿದ್ದಂಗೆನೆ, ನೀವು ಬೇಕಾದ್ರೆ ಇಲ್ಲೇ ಇರಿ, ನಾನು ಅವಳನ್ನ ಕಾಪಾಡೋದಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಹಾಗೆ ಏಬಲ್ ನೀನಾಗೆ ಅರ್ಥ ಮಾಡಿಸ್ತಿರ್ತಾನೆ, ನಾವಿಬ್ರು ಮೊದ್ಲು ನಮ್ಮ ಪ್ರಾಣನ ಕಾಪಾಡ್ಕೊಳ್ಳೋಣ, ಇಲ್ಲಿಂದ ಸೇಫ್ ಆಗಿ ಹೊರಗಡೆ ಹೋಗಿ ಯಾರನ್ನಾದ್ರೂ ಸಹಾಯಕ್ಕೆ ಕರ್ಕೊಂಡ್ ಬರೋಣ ಅಂತ. ಈ ಕಡೆ ಕ್ಲೋವರ್ಗೆ ಮನೆ ಒಳಗಡೆ ಎಚ್ಚರ ಆದಾಗ ನೋಡ್ತಾಳೆ, ಈ ಜಾಗದಲ್ಲಿ ತುಂಬಾ ಭಯಂಕರವಾಗಿರುವಂತ ಗೊಂಬೆಗಳೆಲ್ಲ ಇರ್ತವೆ. ಹಾಗೆ ಆಕ್ಸಿಜನ್ ಮಾಸ್ಕ್ ಹಾಕಿರುವಂತ ಒಬ್ಳು ಲೇಡಿ ಕೂಡ ಇರ್ತಾಳೆ. ಇವಳು ಅವರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರು ಮಾತಾಡೋದಿಲ್ಲ. ಇದರಿಂದ ಇವಳು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆ ಲೇಡಿ, ಇದಕ್ಕಿರೋದು ಒಂದೇ ಒಂದು ದಾರಿ, ರಾತ್ರಿಯಲ್ಲೇ ಹೇಗಾದ್ರೂ ಮಾಡಿ ಸರ್ವೈವ್ ಆಗಿರಿ, ಇಲ್ಲಾಂತಂದ್ರೆ ನೀವು ಕೂಡ ಇದರ ಒಂದು ಭಾಗ ಆಗ್ಬಿಡಿ ಅಂತ ಹೇಳ್ತಾ ಇವಳ ಹತ್ರ ಬಂದು ಆ ಆಕ್ಸಿಜನ್ ಮಾಸ್ಕ್ ಅನ್ನ ಇವಳಿಗೆ ಹಾಕ್ತಿದ್ದಂಗೆನೆ ಆ ವಯಸ್ಸಾಗಿರುವಂತ ಲೇಡಿ
ಲೇಡಿ ಸತ್ತೋಗ್ತಾರೆ. ಆದ್ರೆ ಕ್ಲೋವರ್ ನ ಬಾಡಿನ ಯಾರೋ ತಮ್ಮ ವಶಕ್ಕೆ ತಗೋಬಿಟ್ಟಿರ್ತಾರೆ. ನಂತರ ಮ್ಯಾಕ್ಸಿ ಮನೆ ಹತ್ರ ಬರ್ತಿದ್ದಂಗೆನೆ ಏಬಲ್ ಹಾಗೆ ನೀನಾ ನೋಡ್ತಾರೆ. ಕಾರ್ ಮತ್ತೆ ಬಂದು ಇದೇ ಜಾಗದಲ್ಲಿ ನಿಂತಿರುತ್ತೆ. ಆದ್ರಿಂದ ಇವರು ಕಾರನ್ನ ತಗೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಮಾನ್ಸ್ಟರ್ ಇವರಿಗೆ ಕಾಣಿಸ್ಬಿಡುತ್ತೆ. ಇದರಿಂದ ಇವರು ಹೆದರ್ಕೊಂಡು ಮತ್ತೆ ವಾಪಸ್ ಬಂದಾಗ ಮಾಸ್ಕ್ ಹಾಕಿರುವಂತ ಕಿಲ್ಲರ್ ಬಂದು ಇವರಿಬ್ಬರನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ಮ್ಯಾಕ್ಸಿ ಮನೆ ಒಳಗಡೆ ಎಂಟರ್ ಆಗಿ ಕ್ಲೋವರ್ಗೋಸ್ಕರ ಎಲ್ಲಾ ಜಾಗನೂ ಹುಡುಕಾಡ್ತಾನೆ. ಪ್ರತಿ ಒಂದು ಮೂಲೆನೂ ಕೂಡ ಬಿಡೋದಿಲ್ಲ. ಆದ್ರೆ ಎಷ್ಟೇ ಹುಡುಕಿದ್ರು ಸಿಕ್ತೇ ಇರೋಳು ಸಡನ್ ಆಗಿ ಇವನ ಮುಂದೆ ಬಂದು ಇವನನ್ನ ಸಾಯಿಸ್ಬಿಡ್ತಾಳೆ. ಇದಾದ್ಮೇಲೆ ಯಾವಾಗ ಇವಳು ಹೊರಗಡೆ ಬರ್ತಾಳೋ ಮಾಸ್ಕ್ ಹಾಕಿರುವಂತ ಕಿಲ್ಲರ್ ಬಂದು ಇವಳನ್ನು ಕೂಡ ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಸ್ಯಾಂಡ್ ಕ್ಲಾಕ್ ಇನ್ನೊಂದ್ಸಲ ರೀಸೆಟ್ ಆಗ್ತಿದ್ದಂಗೆನೆ ನೀನಾ 3ನೇ ಸಲ ಈ ಬುಕ್ ನಲ್ಲಿ ಇವಳ ಹೆಸರನ್ನ ಬರೀತಾಳೆ. ಹಾಗೆ ಮೊದ್ಲಿನ ತರನೇ ಎಲ್ಲರೂ ಮತ್ತೊಂದ್ಸಲ ಜೀವಂತಗೊಳ್ತಾರೆ. ಈಗ ಇವರೆಲ್ಲರಿಗೂ ಗೊತ್ತಿದೆ ಇವರೆಲ್ಲರೂ 2ನೇ ಸಲ ಈ ತರ ಜೀವಂತಗೊಳ್ತಿರೋದು ಅಂತ. ನಂತರ ಇಲ್ಲೇ ಹೊರಗಡೆ ನಮ್ಗೆ ತೋರಿಸ್ತಾರೆ ಒಂದು ವಾಟರ್ ಟ್ಯಾಂಕ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಮೊದ್ಲು ಇದು ಈ ಜಾಗದಲ್ಲಿ ಇರ್ಲಿಲ್ಲ, ಈ ಸಲ ಇದು ಬಂದ್ಬಿಟ್ಟಿದೆ. ಇದಾದ್ಮೇಲೆ ಒಳಗಡೆ ಯಾರು ಬರಬಾರ್ದು ಅಂತ ಡೋರ್ಗೆ ತುಂಬಾ ವಸ್ತುಗಳನ್ನ ಅಡ್ಡ ಇಟ್ಟು ಇವರೆಲ್ಲರೂ ವಾಶ್ರೂಮ್ಗೆ ಬಂದಿರ್ತಾರೆ. ಈ ಸಲ ಯಾವುದೇ ತರದ ತಪ್ಪಾಗಿ ಇವರು ಸಾಯದೆ ಇರ್ಲಿ ಅಂತ. ಇಲ್ಲಿ ಏಬಲ್ ಚೆಕ್ ಮಾಡಿ ನೋಡ್ತಾನೆ. ನೀರ್ ಬರ್ತಿರೋದ್ರಿಂದ ನೀರನ್ನ ಹಿಡ್ಕೊಂಡು ಕುಡಿದು ಅದನ್ನ ಎಲ್ಲರಿಗೂ ಕೊಡ್ತಾನೆ. ಹೀಗೆ ಎಲ್ಲರೂ ನೀರನ್ನ ಕುಡಿತಾ ಡಿಸ್ಕಸ್ ಮಾಡ್ತಿರ್ತಾರೆ. ಆಕ್ಸಿಜನ್ ಹಾಕಿದಂತ ಲೇಡಿ ಹೇಳುದ್ಲಲ್ಲ, ಇದಕ್ಕಿರೋದು ಒಂದೇ ಒಂದು ದಾರಿ, ರಾತ್ರಿ ಎಲ್ಲ ನೀವು ಸರ್ವೈವ್ ಆಗಿ ಇರ್ಬೇಕು ಅಥವಾ ನೀವೇ ಇದ್ರ ಪಾರ್ಟ್ ಆಗ್ಬೇಕು ಅಂತ. ಸರ್ವೈವ್ ಆಗ್ಬೇಕು ಅಂತಂದ್ರೆ ಇವರ ಪ್ರಾಣನ ಇವರು ಕಾಪಾಡ್ಕೊಂಡು ಇರ್ಬೇಕು ಅಂತ ಗೊತ್ತಾಯ್ತು. ಆದ್ರೆ ಇಲ್ಲಿ ನಡೀತಿರೋದ್ರಲ್ಲಿ ನೀವು ಕೂಡ ಭಾಗ ಆಗ್ಬೇಕು, ನೀವು ಕೂಡ ಸೇರ್ಕೋಬೇಕು ಅಂತ ಅಂದ್ಲಲ್ಲ, ಅದ್ರ ಅರ್ಥ ಏನು ಅಂತ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಏಂತಕ್ ಸೇರ್ಕೋಬೇಕು, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಈಗ ಇವರೆಲ್ಲರಿಗೂ ಒಂದು ಮಾತ್ರ ಕನ್ಫರ್ಮ್ ಆಗಿದೆ, ಆ ಮಿಸ್ಸಿಂಗ್ ಪೋಸ್ಟರ್ ನಲ್ಲಿರೋರೆಲ್ಲರೂ ಸತ್ತೋಗಿದ್ದಾರೆ ಅಂತ. ಅದ್ರಲ್ಲಿ ಮೆಲನಿಯಾ ಪೋಸ್ಟರ್ ಕೂಡ ಇದೆ. ಅವಳು ಸತ್ತೋಗಿದಾಳೋ ಇಲ್ವೋ ಅಂತ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಕ್ಲೋವರ್ ಮೊದಲನೇ ಸಲ ಸಾಯೋದಕ್ಕಿಂತ ಮುಂಚೆ ಅವಳನ್ನ ನೋಡಿದ್ಲಲ್ಲ ಅದಕ್ಕೆ. ಆದ್ರೆ ಅದೇ ಸಮಯಕ್ಕೆ ಏಬಲ್ ಆ ನೀರನ್ನ ಕುಡಿದ್ಮೇಲೆ ತುಂಬಾ ಕೆಮ್ತಾ ಬ್ಲಾಸ್ಟ್ ಆಗೋಗ್ತಾನೆ. ಇದನ್ನ ನೋಡಿ ಇವರು ಹೆದರ್ಕೊಳ್ತಿರ್ಬೇಕಾದ್ರೆ ನೀನನ್ನು ಕೂಡ ಅದೇ ರೀತಿ ಬ್ಲಾಸ್ಟ್ ಆಗೋಗ್ತಾಳೆ. ಇದರಿಂದ ಉಳಿದಿರುವಂತ 3 ಜನ ಹೆದರ್ಕೊಂಡು ಹೊರಗಡೆ ಬಂದ್ರೆ ಸ್ಯಾಮ್ ಕೂಡ ಅದೇ ರೀತಿ ನಿಧಾನವಾಗಿ ಬ್ಲಾಸ್ಟ್ ಆಗ್ತಾ ಅವಳು ಕೂಡ ಸತ್ತೋಗ್ತಾಳೆ. ಆದ್ರಿಂದ ಕ್ಲೋವರ್ ಹೇಳ್ತಿರ್ತಾಳೆ ನಾವು ಕೂಡ ಸತ್ತೋಗ್ತೀವಿ, ಆ ರೀತಿ ಸಾಯೋದಕ್ಕಿಂತ ಮುಂಚೆ ನೀನೇ ನನ್ನ ಸಾಯಿಸ್ಬಿಡು ಅಂತ ಕೇಳಿದಾಗ ಮ್ಯಾಕ್ಸ್ಗೆ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಇವನೇ ಬ್ಲಾಸ್ಟ್ ಆಗಿ ಸತ್ತೋಗ್ತಾನೆ. ಇದರಿಂದ ಕ್ಲೋವರ್ ಕೂಡ ಸಾಯೋದಕ್ಕೆ ಕಾಯ್ತಾ ಕುಂತಿರ್ತಾಳೆ. ಅದೇ ಸಮಯಕ್ಕೆ ಆಗ್ಲೇ ಅವಳು ಗ್ಯಾಸ್ ಸ್ಟೇಷನ್ ನಲ್ಲಿ ನೋಡಿದ್ಲಲ್ಲ ಕ್ಯಾಶಿಯರ್ ಆಗಿದ್ದಂತ ಹಿಲ್, ಅವನು ಇಲ್ಲಿಗೆ ಬರ್ತಾನೆ. ಯೋಚನೆ ಮಾಡ್ಬೇಡ ನೀನು ಕೂಡ ಸಾಯ್ತಿ ಅಂತ ಹೇಳ್ತಿದ್ದಂಗೆನೆ ಕ್ಲೋವರ್ ಕೂಡ ಸತ್ತೋಗ್ತಾಳೆ. ಇದಾದ್ಮೇಲೆ ಸ್ಯಾಂಡ್ ಕ್ಲಾಕ್ ಮತ್ತೊಂದ್ಸಲ ರೀಸೆಟ್ ಆಗುತ್ತೆ. ಆಗ ಸ್ಯಾಮ್ ನೋಡ್ಕೊತಿರ್ತಾಳೆ. ಇವಳಿಗೆ ತುಂಬಾ ವಿಚಿತ್ರವಾಗಿರುವಂತ ಹಲ್ಲು ಬರ್ತಿರುತ್ತೆ. ಅಂದ್ರೆ ಅವ್ರ ಬಾಡಿಗಳೆಲ್ಲ ನಿಧಾನವಾಗಿ ಚೇಂಜ್ ಆಗ್ತಿದೆ ಅಂತ. ನಂತರ ಈ ಟೌನ್ ನ ಬಗ್ಗೆ ತಿಳ್ಕೋಬೇಕು ಅಂತ ಇಲ್ಲೇ ಇರುವಂತ ಒಂದಷ್ಟು ನ್ಯೂಸ್ ಪೇಪರ್ ಗಳನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಐಡಿಗಳು ಇವರಿಗೆ ಸಿಗ್ತವೆ. ಇದರಿಂದ ಗೊತ್ತಾಗುತ್ತೆ ಇಷ್ಟೊತ್ವರೆಗೂ ಇವರು ಕ್ಯಾಶಿಯರ್ ಅನ್ಕೊಂಡಿದ್ದಂತ ಹಿಲ್ ಒಬ್ಬ ಡಾಕ್ಟರ್ ಸೈಕಿಯಾಟ್ರಿಸ್ಟ್ ಅಂತ. ಆಗ ಇಲ್ಲೇ ಇದ್ದಂತ ನ್ಯೂಸ್ ಪೇಪರ್ ಅನ್ನ ಓದಿದಾಗ ಅದರಲ್ಲಿ ಬರ್ದಿರುತ್ತೆ ಈ ಜಾಗದಲ್ಲಿ 20 ವರ್ಷಗಳ ಹಿಂದೆ ಮೈನಿಂಗ್ ಕೆಲಸ ನಡೀತಿರ್ಬೇಕಾದ್ರೆ ತುಂಬಾ ಆಳವಾಗಿ ತೋಡಿದ್ರಿಂದ ಬೆಟ್ಟ ಎಲ್ಲ ಕುಸ್ತು ಟೌನ್ ನ ಮೇಲೆ ಬಿದ್ದಿದ್ರಿಂದ ಇಡೀ ಗ್ಲೋರ್ ವ್ಯಾಲಿ ಟೌನೇ ಮಣ್ಣಲ್ಲಿ ಮುಚ್ಚೋಯ್ತು. ಇದರಲ್ಲಿ ಟೌನ್ ನಲ್ಲಿ ಇದ್ದಂತ 1100 ಜನ ಸತ್ತೋದ್ರು. ಆದ್ರೆ ಇದರಲ್ಲಿ ಸರ್ವೈವ್ ಆಗಿದ್ದಂತ ಜನರು ಮೆಂಟಲಿ ಅನ್ಸ್ಟೇಬಲ್ ಆಗ್ಬಿಟ್ಟಿದ್ರು. ಇದರಿಂದ ಅವರೆಲ್ಲರಿಗೂ ಟ್ರೀಟ್ಮೆಂಟ್ ಅನ್ನು ಕೊಡಿಸೋದಕ್ಕೆ ಸೈಕಿಯಾಟ್ರಿಸ್ಟ್ ಆಗಿದ್ದಂತ ಡಾಕ್ಟರ್ ಹಿಲ್ ನ ಕರ್ಸೋದ್ರು ಅಂತ. ಆಗ ನೀನಾಗೆ ಇಲ್ಲೇ ಒಂದು ಡೋರ್ ಕಾಣಿಸಿ ಅದನ್ನು ಓಪನ್ ಮಾಡಿದ್ರೆ ಇದುವರೆಗೂ ಇವರು ಕೇಳಿಸ್ಕೊಂಡೇ ಇರೋದಿಲ್ಲ, ಅಷ್ಟು ಭಯಂಕರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸ್ತವೆ. ಇದರಿಂದ ಕ್ಲೋಸ್ ಮಾಡ್ಬಿಡ್ತಾಳೆ. ಇಲ್ಲೇ ಮ್ಯಾಕ್ಸ್ಗೆ ಒಂದು ಕ್ಯಾಸೆಟ್ ಸಿಗುತ್ತೆ. ಅದನ್ನ ಟಿವಿಗೆ ಹಾಕಿ ಪ್ಲೇ ಮಾಡ್ತಾನೆ. ನೋಡಿದ್ರೆ ಇದನ್ನ ರೆಕಾರ್ಡ್ ಮಾಡಿರೋದು ಬೇರೆ ಯಾರು ಅಲ್ಲ, ಡಾಕ್ಟರ್ ಹಿಲ್. ಅವನು ಮೈನಿಂಗ್ ಆಕ್ಸಿಡೆಂಟ್ ನಲ್ಲಿ ಸರ್ವೈವ್ ಆಗಿದ್ದಂತ ಒಂದಷ್ಟು ಜನರನ್ನ ಕೂಡಾಕಿರ್ತಾನೆ. ಆಕ್ಚುಲಿ ಡಾಕ್ಟರ್ ಹಿಲ್ ಈ ಟೌನ್ ಗೆ ಬಂದ್ಮೇಲೆ ಅವನಿಗೆ ಗೊತ್ತಾಗಿರುತ್ತೆ ಮೈನಿಂಗ್ ಆಕ್ಸಿಡೆಂಟ್ ಆದ್ಮೇಲೆ ಈ ಗ್ಲೋರ್ ವ್ಯಾಲಿ ಟೌನ್ ಗೆ ಒಂದು ಶಾಪ ತಟ್ಟಿ ಡೆತ್ ಲೂಪ್ ಕ್ರಿಯೇಟ್ ಆಗಿದೆ. ಇದರಿಂದ ಆಕ್ಸಿಡೆಂಟ್ ನಲ್ಲಿ ಸರ್ವೈವ್ ಆಗಿರುವಂತ ಜನರು ಹಾಗೆ ಹೊರಗಡೆಯಿಂದ ಯಾರ್ಯಾರು ಈ ಟೌನ್ ಗೆ ಬರ್ತಾರೋ ಅವರು ಪ್ರತಿದಿನ ರಾತ್ರಿ ಟೌನ್ ನಲ್ಲಿ ಸತ್ತು ಮತ್ತೆ ಮತ್ತೆ ಜೀವಂತಗೊಳ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ಆ ಶಾಪ ತಟ್ಟಿ ಒಂದು ಟೈಮ್ ಲೂಪ್ ಕ್ರಿಯೇಟ್ ಆಗಿದೆಯಲ್ಲ ಅದಕ್ಕೆ. ಈ ರೀತಿ 13 ರಾತ್ರಿಗಳವರೆಗೂ ಮತ್ತೆ ಸತ್ತು ಜೀವಂತಗೊಳ್ತಾನೆ ಇರ್ತಾರೆ. ಆದ್ರೆ ಈ 13 ರಾತ್ರಿಗಳಲ್ಲಿ ಒಂದೇ ಒಂದು ರಾತ್ರಿನ ಯಾರಾದ್ರೂ ಸರ್ವೈವ್ ಆದ್ರೆ ಈ ಟೈಮ್ ಲೂಪ್ ಅನ್ನ ಬ್ರೇಕ್ ಮಾಡಿ ಅವರ ಜೀವ ಉಳಿಯುತ್ತೆ. ಆದ್ರಿಂದ ಡಾಕ್ಟರ್ ಹಿಲ್ 13 ರಾತ್ರಿಗಳು ಸರ್ವೈವ್ ಆಗದೆ ಇದ್ರೆ ಏನಾಗ್ತಾರೆ ಅಂತ ಚೆಕ್ ಮಾಡೋದಕ್ಕೆ ಸರ್ವೈವರ್ಸ್ ಗಳನ್ನ ಕೂಡಾಕಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರ್ತಾರೆ. ಆ ಟೈಮ್ ಲೂಪ್ ಅನ್ನ ಬ್ರೇಕ್ ಮಾಡಿ ಸರ್ವೈವ್ ಆಗದೆ ಇದ್ರೆ ರಕ್ತನ ಕುಡಿಯುವಂತ ತುಂಬಾ ಡೇಂಜರಸ್ ಆಗಿರುವಂತ ವೆಂಡಿಗೋ ಅನ್ನೋ ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗೋಗ್ತಾರೆ. ಈಗ ಇವರೆಲ್ಲರಿಗೂ ಗೊತ್ತಾಗಿದೆ 13 ರಾತ್ರಿಗಳಲ್ಲಿ ಒಂದು ರಾತ್ರಿನ ಸರ್ವೈವ್ ಆದ್ರೆ ಇವರೆಲ್ಲರ ಜೀವ ಉಳಿಯುತ್ತೆ, ಇಲ್ಲಂತಂದ್ರೆ ಇವರು ಕೂಡ ವೆಂಡಿಗೋ ಕ್ರಿಯೇಚರ್ಸ್ ಆಗಿ ಕನ್ವರ್ಟ್ ಆಗೋಗ್ತಾರೆ ಅಂತ. ಅದೇ ಸಮಯಕ್ಕೆ ರೇಡಿಯೋಯಿಂದ ಡಾಕ್ಟರ್ ಹಿಲ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ ಹೌದು ಅದೆಲ್ಲ ನಿಜ ಅಂತ. ಹೇಗೆ ನಾವೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಕೇಳಿದಾಗ ಅವನು ಹೇಳ್ತಿರ್ತಾನೆ ಯಾವ ದಾರಿನೂ ಇಲ್ಲ, ನೀವೆಲ್ಲರೂ ಸಾಯ್ತೀರಾ ಅಂತ. ಆಗ ಇಲ್ಲೇ ಇವರಿಗೆ ಗ್ಲೋರ್ ವ್ಯಾಲಿ ಟೌನ್ ನ ಮ್ಯಾಪ್ ಸಿಗುತ್ತೆ. ಈ ಮ್ಯಾಪ್ ಅನ್ನ ಮತ್ತೆ ಆಗ್ಲೇ ಇವರಿಗೆ ಸಿಕ್ತಲ್ಲ ಐಡಿ, ಎರಡನ್ನ ನೋಡಿದಾಗ ಇವರಿಗೆ ಗೊತ್ತಾಗೋಗುತ್ತೆ ಡಾಕ್ಟರ್ ಹಿಲ್ ಅವನ ಲ್ಯಾಬ್ ಆಗಿರುವಂತ ಸ್ಯಾನಟೋರಿಯಂ ನಲ್ಲಿ ಇದಾನೆ ಅಂತ. ನಂತರ ಕ್ಲೋವರ್ ಡಾಕ್ಟರ್ ಹಿಲ್ ನ ಕೇಳ್ತಾಳೆ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅದಕ್ಕೆ ಅವನು ಕೂಡ ಹೇಳ್ತಿರ್ತಾನೆ ಸರಿ ಆಯ್ತು, ನಾನ್ ಕಾಡಲ್ಲಿದ್ದೀನಿ, ನಿನ್
ನಿನ್ ತಂಗಿ ಮೆಲೆನಿನ್ನು ಕೂಡ ನನ್ನ ಜೊತೆನೆ ಇದ್ದಾಳೆ, ಆದ್ರೆ ನೀನು ಒಬ್ಳೆ ಬರ್ಬೇಕು ಅಂತ. ಇದನ್ನ ಕೇಳಿ ಯಾರು ಒಪ್ಕೊಳ್ತಿರೋದಿಲ್ಲ. ನೀನು ಹೋಗ್ಬೇಡ, ಅವನನ್ನ ನಾವು ನಂಬೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಏಬಲ್ ನೀನ್ ಒಂದ್ಸಲ ಹೋಗ್ ನೋಡು ಅಂತ ಹೇಳ್ತಾನೆ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಕ್ಲೋವರ್ ಇಲ್ಲಿಂದ ಹೊಟ್ಟೋಗ್ತಾಳೆ. ಇದರಿಂದ ಎಲ್ಲರೂ ಏಬಲ್ಗೆ ಬೈತಿರ್ತಾರೆ, ಯಾಕೆ ಈ ರೀತಿ ಎಲ್ಲ ಮಾಡ್ದೆ, ಅಕಸ್ಮಾತ್ ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ಏನ್ ಮಾಡುದು ಅಂತ. ಆದ್ರಿಂದ ಅವರೆಲ್ಲರೂ ಡಿಸೈಡ್ ಮಾಡ್ತಾರೆ, ನಾವೆಲ್ಲರೂ ಹೋಗಿ ಕ್ಲೋವರ್ನ ಹುಡ್ಕೋಣ. ಅಕಸ್ಮಾತ್ ಅವಳೇನಾದ್ರೂ ಸತ್ತೋದ್ರೆ ನಾವು ಕೂಡ ಎಲ್ಲರೂ ಸತ್ತು ಮತ್ತೊಂದ್ಸಲ ಜೀವಂತಗೊಂಡು ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗುದು ಅಂತ ಡಿಸ್ಕಸ್ ಮಾಡೋಣ ಅಂತ. ಆದ್ರೆ ಏಬಲ್ ಮಾತ್ರ ಇದೇ ನಮ್ಗೆ ಸಿಕ್ಕಿದ ಚಾನ್ಸ್, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಆಗ ನೀನಾ ಹಿಂದೆಯಿಂದ ಬಂದು ಕೊಡ್ಲಿಲಿ ಇವನಿಗೆ ಚುಚ್ಚಿ ಮ್ಯಾಕ್ಸ್ ಹಾಗೆ ಸ್ಯಾಮ್ನ ಕ್ಲೋವರ್ನ ಹುಡ್ಕೋದಕ್ಕೆ ಅಂತ ಕಳಿಸ್ತಾಳೆ. ಈ ಕಡೆ ಕ್ಲೋವರ್ ಕಾಡ್ನಲ್ಲಿ ಡಾಕ್ಟರ್ ಹಿಲ್ನ ಹಾಗೆ ಅವಳ ತಂಗಿನ ಹುಡ್ಕೊಂಡ್ ಬಂದಾಗ ಪ್ರಾಣಿಗಳಿಗೆ ಇಟ್ಟಿದ್ದಂತ ಒಂದು ಟ್ರಾಪ್ ನಲ್ಲಿ ಸಿಗಾಕೋಬಿಡ್ತಾಳೆ. ಹಾಗೆ ಟ್ರಾಪ್ ಗೆ ಒಂದು ಚೈನ್ ಕನೆಕ್ಟ್ ಆಗಿರುತ್ತೆ. ಆ ಚೈನ್ ಅನ್ನ ಯಾರು ಎಳಿತಿರ್ತಾರೆ. ಈ ಕಡೆ ಮನೆ ಒಳಗಡೆ ಟೈಮ್ ಓಡ್ತಾನೆ ಇರುತ್ತೆ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ನೀನಾ ಹಾಗೆ ಏಬಲ್ ಒಬ್ಬರನ್ನೊಬ್ರು ಇಷ್ಟ ಪಡ್ತಿದ್ದಾರೆ. ಆದ್ರೂ ಕೂಡ ಇವಳ ಫ್ರೆಂಡ್ ಆಗಿರುವಂತ ಕ್ಲೋವರ್ ನ ಕಾಪಾಡೋದಕ್ಕೆ ಇವನಿಗೆ ಚುಚ್ಚಿದಾಳೆ. ಅದು ಕೂಡ ಇವನು ಸತ್ರು ಮತ್ತೊಂದ್ಸಲ ಜೀವಂತಗೊಳ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅದೇ ಸಮಯಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರುವಂತ ಕಿಲ್ಲರ್ ಬಂದು ಇವರಿಬ್ಬರನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ಕಾಡ್ನಲ್ಲಿ ಮ್ಯಾಕ್ಸ್ ಹಾಗೆ ಸ್ಯಾಮ್ ಕ್ಲೋವರ್ ನ ಹುಡುಕ್ತಿರ್ಬೇಕಾದ್ರೆ ನೋಡ್ತಾರೆ, ಎಷ್ಟೋ ಮನೆಗಳು ಅರ್ಧಂಬರ್ಧ ಮಣ್ಣಲ್ಲಿ ಮುಚ್ಚೋಗಿವೆ. ಸರಿ ಅಂತ ಹೇಳಿ ಇವರು ಕ್ಲೋವರ್ ನ ಹುಡುಕ್ತಿರ್ಬೇಕಾದ್ರೆ ಏನೋ ಭಯಂಕರವಾಗಿರುವಂತ ಶಬ್ದ ಕೇಳಿಸ್ತವೆ. ಅದಕ್ಕೆ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ಇವರು ಏನು ಅಂತ ನೋಡ್ತಿರ್ಬೇಕಾದ್ರೆ ಇವರ ಮೇಲೇನೆ ವೆಂಡಿಗೋ ಕ್ರಿಯೇಚರ್ ಇರುತ್ತೆ. ಇದರಿಂದ ಅವರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಸ್ಯಾಮ್ ಒಂದು ಗ್ಲಾಸ್ ನ ಮೇಲೆ ಬಿದ್ದೋಗ್ತಾಳೆ. ನೋಡಿದ್ರೆ ಕೆಳಗಡೆ ಮಣ್ಣಲ್ಲಿ ಮುಚ್ಚೋಗಿರುವಂತ ಒಂದು ಮನೆ ಇರುತ್ತೆ. ಸ್ಯಾಮ್ ಅವಳನ್ನ ಕಾಪಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆ ವೆಂಡಿಗೋ ಕ್ರಿಯೇಚರ್ ಬಂದು ಸ್ಯಾಮ್ ನ ಒಳಗಡೆ ಬೀಳಿಸಿ ಎಳ್ಕೊಂಡು ಹೊಟ್ಟೋಗುತ್ತೆ. ಇದರಿಂದ ಮ್ಯಾಕ್ಸ್ ಕೂಡ ಅಲ್ಲಿಂದ ಹೊಟ್ಟೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಕ್ಲೋವರ್ ಇನ್ನೂ ಕೂಡ ಸತ್ತಿರೋದಿಲ್ಲ. ಕಾಲಿಗೆ ಟ್ರಾಪ್ ಸಿಗಾಕೊಂಡಿದ್ರು ಕೂಡ ಹೇಗೋ ಮಾಡಿ ಜೀವಂತವಾಗಿರ್ತಾಳೆ. ಅದೇ ಸಮಯಕ್ಕೆ ಇಲ್ಲಿಗೆ ಮ್ಯಾಕ್ಸ್ ಬಂದು ಕಾಲಿಗೆ ಸಿಗಾಕೊಂಡಿರುವಂತ ಟ್ರಾಪ್ ಅನ್ನ ತೆಗೆಯೋದಕ್ಕೆ ನೋಡ್ತಿದ್ರೆ ಮೆಲೆನಿ ಇಲ್ಲಿಗೆ ಬರ್ತಾಳೆ. ಆಗ್ಲೇ ಅವರಿಗೆ ಗೊತ್ತಾಗೋದು ಮೆಲೆನಿನು ಕೂಡ ವೆಂಡಿಗೋ ಕ್ರಿಯೇಚರ್ ಆಗ್ಬಿಟ್ಟಿದ್ದಾಳೆ ಅಂತ. ಇದರಿಂದ ಮ್ಯಾಕ್ಸ್ ಆ ಟ್ರಾಪ್ ಅನ್ನ ಕ್ರಿಯೇಚರ್ ನ ಮುಖಕ್ಕೆ ಹಾಕಿ ಕ್ಲೋವರ್ ನ ಕರ್ಕೊಂಡು ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾನೆ. ಆಗ ಇವಳು ಕೇಳಿಸಿರ್ತಾಳೆ, ನೀನ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದೆ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನಾನು ನಿನ್ನ ತುಂಬಾನೇ ಇಷ್ಟಪಡ್ತಿದ್ದೀನಿ, ಯಾವುದೇ ಸಂದರ್ಭದಲ್ಲೂ ಕೂಡ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗೋದಿಲ್ಲ ಅಂತ. ಇದನ್ನ ಕೇಳ್ತಿದ್ದಂಗೆ ಇವಳು ತುಂಬಾ ಎಮೋಷನಲ್ ಆಗಿ, ಸರಿ ಆಯ್ತು ನನ್ನ ಈಗ ಸಾಯಿಸ್ಬಿಡು, ಮತ್ತೊಂದ್ಸಲ ಜೀವಂತಗೊಂಡು ಡಿಸ್ಕಸ್ ಮಾಡೋಣ ಅಂತ ಒಂದು ಗ್ಲಾಸ್ ಪೀಸ್ ಅನ್ನ ಕೊಡ್ತಾಳೆ. ಇದು ಇವನಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಇದ್ರ ಅವಶ್ಯಕತೆ ಈಗ ಇದೆ. ಆದ್ರಿಂದ ಇವನು ಕೂಡ ಅವಳ ಕತ್ತನ್ನ ಕಟ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಇಲ್ಲಿಗೆ ಆ ಕ್ರಿಯೇಚರ್ ಬರುತ್ತೆ. ಇದರಿಂದ ಇಲ್ಲೇ ಬರ್ತಿರುವಂತ ನೀರನ್ನ ಇವನು ಕುಡಿದು ಹೊರಗಡೆ ಬರ್ತಿದ್ದಂಗೆನೆ ಬ್ಲಾಸ್ಟ್ ಆಗಿ ಇವನು ಕೂಡ ಸತ್ತೋಗ್ತಾನೆ. ನಂತರ ಸೀನ್ ಒಂದು ಫ್ಲಾಶ್ ಬ್ಯಾಕ್ ಶಿಫ್ಟ್ ಆಗುತ್ತೆ. ಆಗ ನಮ್ಗೆ ತೋರಿಸ್ತಾರೆ, ಮೊದಲು ಕ್ಲೋವರ್ ಹಾಗೆ ಮೆಲೆನಿ ಇಬ್ರು ಕೂಡ ಜೊತೆಲೇ ಇದ್ರು. ಆದ್ರೆ ರೀಸೆಂಟ್ ಆಗಿ ಇವರಿಬ್ಬರ ತಾಯಿ ತೀರ್ಕೊಂಡಿರೋದ್ರಿಂದ ಮೆಲೆನಿ ನನ್ಗೆ ಮನೇಲಿ ಇರೋದಕ್ಕೆ ಆಗ್ತಿಲ್ಲ, ಒಂದು ಹೊಸ ಟೌನ್ ಅನ್ನ ಹುಡ್ಕೊಂಡು ಹೋಗ್ತೀನಿ, ಹೊಸ ಜೀವನನ ಶುರು ಮಾಡ್ತೀನಿ ಅಂತ ಇವಳು ಹೇಳ್ತಿರ್ತಾಳೆ. ಕ್ಲೋವರ್ ಎಷ್ಟೇ ಬೇಡ ಅಂತಂದ್ರು ಕೂಡ ಅವಳ ಮಾತನ್ನ ಕೇಳೋದಿಲ್ಲ. ಹೀಗೇನೆ ಬೇರೆ ಟೌನ್ ಅನ್ನ ಹುಡ್ಕೊಂಡು ಹೋಗಿ ಮೆಲೆನಿ ಆ ಕ್ಲೋರ್ ವ್ಯಾಲಿಲಿ ಸಿಗಾಕೊಂಡಿರೋದು. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಕ್ಲೋವರ್ ನ ಜೊತೆ ಮತ್ತೊಂದ್ಸಲ ಎಲ್ಲರೂ ಜೀವಂತಗೊಂಡಿರ್ತಾರೆ. ಆಗ ಏಬಲ್ ನನ್ನ ಬೆನ್ನಲ್ಲಿ ಏನಾದ್ರೂ ಇದೆಯಾ ಅಂತ ತೋರಿಸ್ತಾನೆ. ಭಯಂಕರವಾಗಿ ಮೂಳೆಗಳೆಲ್ಲ ಹೊರಗಡೆ ಬರ್ತಿರ್ತವೆ. ಆದ್ರೆ ವಿಷಯನ ಯಾರು ಕೂಡ ಅವನಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಅಂದ್ರೆ ನಿಧಾನವಾಗಿ ಇವರೆಲ್ಲರೂ ವೆಂಡಿಗೋ ಕ್ರಿಯೇಚರ್ ಆಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ. ಇಷ್ಟೊತ್ತಿಗೆ ಇವರಿಗೆ ನೆನಪು ಕೂಡ ಇರೋದಿಲ್ಲ ಎಷ್ಟು ಸಲ ಇವರು ಸತ್ತು ಬದುಕಿದ್ದಾರೆ ಅಂತ. 5ನೇ ಸಲ ನಾವು ಸತ್ತಿ ಬದುಕಿರ್ಬೋದು ಅಂತ ಇವರು ಅನ್ಕೊಳ್ತಿದ್ರೆ ನೀನಾ ಆಗ ಹೇಳ್ತಾಳೆ, ಇಲ್ಲ ಇವತ್ತು ನಮ್ದು 13ನೇ ದಿನ ಅಂತ. ಆದ್ರಿಂದ ಆ ಬುಕ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ನೀನಾ ಆ ಬುಕ್ ನಲ್ಲಿ 13 ಸಲ ಇವಳ ಹೆಸರನ್ನ ಬರ್ದಿರ್ತಾಳೆ. ಹಾಗೆ ಇವ್ರಿಗಿಂತ ಮೊದಲು ಬಂದಿರುವಂತ ಜನರು ಕೂಡ ಆ ಬುಕ್ ನಲ್ಲಿ ಅವರವರ ಹೆಸರುಗಳನ್ನ 13 ಸಲ ಬರ್ದಿರ್ತಾರೆ. ಅಂದ್ರೆ ಇವತ್ತಿವರ ಕೊನೆ ಚಾನ್ಸ್, ಇವತ್ತು ಸರ್ವೈವ್ ಆದ್ರೆ ಇವರ ಜೀವ ಉಳಿಯುತ್ತೆ ಅಷ್ಟೇ. ಅದೇ ಸಮಯಕ್ಕೆ ಹೊರಗಡೆ ನೋಡಿದ್ರೆ ಬರೀ ಒಂದು ಮನೆ ಇದ್ದಂತ ಈ ಜಾಗದಲ್ಲಿ ಪೂರ್ತಿ ಟೌನೇ ಪ್ರತ್ಯಕ್ಷ ಆಗ್ಬಿಟ್ಟಿರುತ್ತೆ. ಹೇಳಬೇಕು ಅಂತಂದ್ರೆ ಇವರ ಯೋಚನೆಗೂ ಮೀರಿದಂತ ತುಂಬಾ ಕೆಟ್ಟ ಕೆಟ್ಟ ಘಟನೆಗಳೆಲ್ಲ ಈ ಜಾಗದಲ್ಲಿ ನಡೀತಿವೆ. ನಂತರ ಇವರು ಗಮನಿಸಿದಾಗ ಗೊತ್ತಾಗುತ್ತೆ ಇವ್ರ ಜೊತೆ ಸ್ಯಾಮ್ ಇಲ್ಲ ಅಂತ. ಅವಳು ನಿಜವಾಗ್ಲೂ ಸತ್ತೋಗಿದ್ದಾಳೋ ಇಲ್ವೋ ಅಂತಾನೂ ಕೂಡ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಏಬಲ್ಗೆ ನೆನಪಾಗುತ್ತೆ ಇವರೆಲ್ಲರೂ ಸತ್ತು ಬದುಕ್ತಾಗ್ಲೆಲ್ಲ ವಿಡಿಯೋಗಳನ್ನ ಮಾಡ್ತಿದ್ದ ಅಂತ. ಇದರಿಂದ ಫೋನ್ ನ ಚೆಕ್ ಮಾಡಿದ್ರೆ ತುಂಬಾ ವಿಡಿಯೋಗಳು ಇರ್ತವೆ. ಅದರಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಕ್ಲೋವರ್ ನ ಮುಖದಿಂದ ಒಂದು ಸಣ್ಣ ಬೆರಳು ಹೊರಗಡೆ ಬರ್ತಿರುತ್ತೆ. ಅದನ್ನ ನೋಡಿ ಇವರು ಹೆದರ್ಕೊಳ್ತಿರ್ಬೇಕಾದ್ರೆ ಆ ಕಡೆ ತಿರುಗಿ ಈ ಕಡೆ ತಿರುಗೋಷ್ಟ್ರಲ್ಲಿ ಇವಳ ಅರ್ಧ ಮುಖನೇ ಭಯಂಕರವಾಗಿ ಕನ್ವರ್ಟ್ ಆಗೋಗಿರುತ್ತೆ. ಇದೇ ರೀತಿ ಇವರೆಲ್ಲರೂ ಪ್ರತಿ ಸಲನೂ ಈ ಟೌನ್ ಇಂದ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕ್ತಿರ್ಬೇಕಾದ್ರೆ ಒಂದೊಂದ್ಸಲ ಮಾನ್ಸ್ಟರ್ ಗಳಿಂದ ಸತ್ತೋಗ್ತಿರ್ತಾರೆ, ಮತ್ತೊಂದಷ್ಟು ಸಲ ಆ ವೆಂಡಿಗೋ ಕ್ರಿಯೇಚರ್ಸ್ ಗಳಿಂದ ಸತ್ತೋಗ್ತಿರ್ತಾರೆ. ಆದ್ರೆ ಒಂದು ವಿಡಿಯೋದಲ್ಲಿ ಮಾತ್ರ ಇವರೆಲ್ಲರೂ ಸತ್ತೋದ್ಮೇಲೆ ಅವರೆಲ್ಲರೂ ಸತ್ತೋಗಿದಾರೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಹಿಲ್ ಬಂದಿರ್ತಾನೆ. ಹಾಗೆ ಚೆಕ್ ಮಾಡಿ ಆದ್ಮೇಲೆ ಆಗ್ಲೇ ನೀನಾ ನೋಡಿದ್ಲಲ್ಲ ಆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಹೊಟ್ಟೋಗ್ತಾನೆ. ನಂತರ ವಿಡಿಯೋನ ರೆಕಾರ್ಡ್ ಮಾಡ್ತಿರುವಂತ ಸ್ಯಾಮ್ ಹೇಳ್ತಾಳೆ, ನಾನು ಡಾಕ್ಟರ್ ಹಿಲ್ ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ, ನಮ್ಗೆ ಉಪಯೋಗಕ್ಕೆ ಬರೋದು ಏನಾದ್ರೂ ಸಿಗ್ಬೋದು, ನೀವೇನಾದ್ರೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ನನ್ನ ಹುಡ್ಕೊಂಡ್ ಬನ್ನಿ ಅಂತ. ಅದೇ ಸಮಯಕ್ಕೆ ಸೈರನ್ ಬಡ್ಕೊಳ್ಳುತ್ತೆ. ಇದರಿಂದ ಹೊರಗಡೆ ನೋಡಿದ್ರೆ ವೆಂಡಿಗೋ ಕ್ರಿಯೇಚರ್ಸ್ ಗಳೆಲ್ಲ ಇದೇ ಮನೆ ಕಡೆಗೆ ಬರ್ತಿರ್ತವೆ. ಆದ್ರಿಂದ ಕ್ಲೋವರ್ ಡಿಸೈಡ್ ಮಾಡ್ತಾಳೆ ಡಾಕ್ಟರ್ ಹಿಲ್ ಹೋದಂತ ಡೋರ್ ನಲ್ಲಿ ಹೋಗಿ ಸ್ಯಾಮ್ ನ ಕಾಪಾಡ್ಕೊಂಡು ಕರ್ಕೊಂಡ್ ಬರೋದ್ರ ಜೊತೆಗೇನೆ ಅವನಿಂದಾನೇ ತಿಳ್ಕೊಂಡ್ ಬರ್ತೀನಿ ಈ ಜಾಗದಿಂದ ಹೇಗೆ ಹೊರಗಡೆ ಹೋಗುದು ಅಂತ. ಇದನ್ನ ಹೇಳ್ತಿರ್ಬೇಕಾದ್ರೆ ಕ್ಲೋವರ್ ತುಂಬಾನೇ ಎಮೋಷನಲ್ ಆಗೋಗಿರ್ತಾಳೆ.
ನನ್ನಿಂದನೇ ನೀವೆಲ್ಲರೂ ಇಲ್ಲಿಗೆ ಬಂದು ಸಿಗಾಕೊಂಡಿದ್ದು ನನ್ನ ಕ್ಷಮಿಸ್ಬಿಡಿ ಅಂತ. ಆದ್ರೆ ಅವಳ ಫ್ರೆಂಡ್ಸ್ ಗಳು ಮಾತ್ರ ಇಷ್ಟೆಲ್ಲ ಅಪಾಯ ಇದ್ರು ಕೂಡ ಏನೇ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ನಿನ್ನ ಫ್ರೆಂಡ್ಸ್, ಕೊನೆವರೆಗೂ ನಿನ್ ಜೊತೆನೆ ಇರ್ತೀವಿ ಅಂತ ಹೇಳಿ ಇವರು ಕೂಡ ಕ್ಲೋವರ್ ನ ಜೊತೆ ಡೋರ್ ನ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ನಂತರ ಇವರು ಈ ಡೋರ್ ಇಂದ ಹೊರಗಡೆ ಬಂದು ಟನಲ್ ನ ರೀತಿ ಇರುವಂತ ಈ ಜಾಗದಲ್ಲಿ ಮುಂದೆ ಸಾಕ್ತಾ ಸಾಕ್ತಾ ಒಂದು ಜಾಗದಲ್ಲಿ ಬಂದು ನೋಡಿದ್ರೆ ಮಣ್ಣಿನಲ್ಲಿ ಮುಚ್ಚೋಗಿರುವಂತ ಎಷ್ಟೋ ಮನೆಗಳು ಇವರಿಗೆ ಕಾಣಿಸ್ತವೆ. ಇದರಿಂದ ಇಲ್ಲೇ ಇದ್ದಂತ ಒಂದು ಮನೆ ಒಳಗಡೆ ಕಿಟಕಿಯ ಮೂಲಕ ಬಂದಾಗ ನೋಡ್ತಾರೆ ಈ ಜಾಗದಲ್ಲಿ ಒಂದು ವೆಂಡಿಗೋ ಕ್ರಿಯೇಚರ್ ಇರುತ್ತೆ. ಹೆದರ್ಕೊಂಡು ಇವರು ಅದನ್ನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಮತ್ತೊಂದು ಕ್ರಿಯೇಚರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇವರೇ ಅದ್ರ ಮೇಲೆ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಳ್ತಾ ಹೇಗೋ ಮಾಡಿ ಒಂದು ಮನೆ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾರೆ. ಆದ್ರೆ ಮನೆಯ ಮೇಲೆ ನೋಡಿದ್ರೆ ಗ್ಲಾಸ್ ಅನ್ನ ಹೊಡ್ಕೊಂಡು ಆ ಮಾಸ್ಕ್ ಅನ್ನ ಹಾಕಿರುವಂತ ಕಿಲ್ಲರ್ ಇಲ್ಲಿಗೆ ಬಂದ್ಬಿಡ್ತಾನೆ. ಇದರಿಂದ ಕ್ಲೋವರ್ ನ ಮುಂದೆ ಹೋಗೋದಕ್ಕೆ ಹೇಳಿ ಉಳಿದ 3 ಜನ ಇವನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಈ ಕಡೆ ಕ್ಲೋವರ್ ಹೋಗ್ತಿರುವಂತ ಜಾಗನೂ ಕೂಡ ಏನು ಈಸಿ ಆಗಿರೋದಿಲ್ಲ, ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಹೋಗ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ವೆಂಡಿಗೋ ಕ್ರಿಯೇಚರ್ ಆಗಿರುವಂತ ಮೆಲೆನಿ ಇಲ್ಲಿಗೆ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಕ್ಲೋವರ್ ಒಂದು ಶಾರ್ಪ್ ಆಗಿರುವಂತ ವಸ್ತು ಮೇಲೆ ಮೆಲೆನಿನ ತಳ್ಳಿ ಅವಳನ್ನ ಸಾಯಿಸ್ಬಿಡ್ತಾಳೆ. ಹಾಗೆ ಇವಳಿಗೆ ತುಂಬಾ ಬೇಜಾರ್ ಕೂಡ ಆಗ್ತಿರುತ್ತೆ. ಈ ಕಡೆ ನೋಡಿದ್ರೆ ಇವ್ರು 3 ಜನ ಈ ಕಿಲ್ಲರ್ ನ ಸುತ್ತ ಒಬ್ಬರಾದ್ಮೇಲೆ ಒಬ್ರು ಅಟ್ಯಾಕ್ ಮಾಡ್ತಾ ಇವನ ತಲೆನ ಕ್ರಶ್ ಮಾಡಿ ಸಾಯಿಸ್ಬಿಡ್ತಾರೆ. ಆದ್ರೆ ಇನ್ನಷ್ಟು ವೆಂಡಿಗೋ ಕ್ರಿಯೇಚರ್ಸ್ ಗಳು ಇಲ್ಲಿಗೆ ಬರ್ತಿರ್ತವೆ. ಈ ಕಡೆ ಕ್ಲೋವರ್ ಈ ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಏನೋ ಶಬ್ದ ಕೇಳಿಸುತ್ತೆ. ಆದ್ರಿಂದ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಿದ್ದಂಗೆನೆ ಇವಳನ್ನ ಫಾಲೋ ಮಾಡ್ಕೊಂಡು ಒಂದು ವೆಂಡಿಗೋ ಕ್ರಿಯೇಚರ್ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಇವಳು ಬಚ್ಚಿಟ್ಕೊಂಡಿರೋದ್ರಿಂದ ಕಾಣದೇ ಇರೋದ್ರಿಂದ ಅದು ಹೊಟ್ಟೋಗುತ್ತೆ. ಆದ್ರೆ ನೋಡಿದ್ರೆ ಇವಳ ಪಕ್ಕದಲ್ಲೇ ಒಂದು ಡೆಡ್ ಬಾಡಿ ಇರುತ್ತೆ. ನಂತರ ಇವಳನ್ನ ಇವಳು ಸಂಭಾಳಿಸ್ಕೊಂಡು ಮುಂದೆ ಬಂದಾಗ ಒಂದು ಡೋರ್ ಕಾಣಿಸುತ್ತೆ. ಆ ಡೋರ್ ನ ಒಳಗಡೆ ಬಂದು ಚೆಕ್ ಮಾಡಿದ್ರೆ ಈ ಜಾಗ ಒಂದು ಹಾಸ್ಪಿಟಲ್ ನ ರೀತಿ ಇರುತ್ತೆ. ಅದೇ ಸಮಯಕ್ಕೆ ಸ್ಯಾಮ್ ಕಿರ್ಸ್ತಿರೋದು ಇವಳಿಗೆ ಕೇಳಿಸಿ ಬಂದು ನೋಡಿದ್ರೆ ಒಂದು ರೂಮ್ ನಲ್ಲಿ ಸ್ಯಾಮ್ ನ ಕಟ್ಟಾಕಿರ್ತಾರೆ. ಹಾಗೆ ಇಲ್ಲೊಂದು ವೆಂಡಿಗೋ ಕ್ರಿಯೇಚರ್ ಕೂಡ ಇರುತ್ತೆ. ಅದಕ್ಕೆ ಇವಳು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡ್ತಾಳೆ, ಆಗೋದಿಲ್ಲ. ಆದ್ರಿಂದ ಕೀನ ಹುಡ್ಕೊಂಡ್ ಬರ್ತೀನಿ ಅಂತ ಇಲ್ಲೇ ಇರುವಂತ ಒಂದು ರೂಮ್ ಗೆ ಬಂದಾಗ ನೋಡ್ತಾಳೆ ಇವಳು ಈ ಜಾಗದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಇಟ್ಟಿರ್ತಾನೆ. ಹಾಗೆ ಇಷ್ಟೊತ್ತವರೆಗೂ ಇವರೆಲ್ಲರೂ ಇದ್ರಲ್ಲ ಆ ಮನೆಗೆ CCTV ಗಳನ್ನ ಹಾಕಿ ಇವರೆಲ್ಲರೂ ಯಾವ ರೀತಿ ಸಾಯ್ತಾರೆ ಅಂತ ಡಾಕ್ಟರ್ ಹಿಲ್ ವಾಚ್ ಮಾಡ್ತಿದ್ದ. ನಂತರ ಅದೇ ಸಮಯಕ್ಕೆ ಇವನು ಕೂಡ ಬಂದು ಕುಡಿತಿರುವಂತ ಟೀ ಕಪ್ ಅನ್ನ ಕೆಳಗಡೆ ಇಟ್ಟು ಹೇಳ್ತಾ ಹೋಗ್ತಾನೆ, ನೀವೆಲ್ಲರೂ ಸರ್ವೈವ್ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದೀರಾ, ಆದ್ರೆ ಪ್ರಯೋಜನ ಆಗೋದಿಲ್ಲ. ಇವತ್ತೇ ನಿಮ್ಮೆಲ್ರಿಗೂ ಕೊನೆ ರಾತ್ರಿ ನೀವೆಲ್ಲರೂ ವೆಂಡಿಗೋ ಕ್ರಿಯೇಚರ್ಸ್ ಗಳಾಗ್ಬಿಡ್ತೀರಾ ಅಂತ. ಇಲ್ಲಿ ಇವನು ಇದೇ ರೀತಿ ತುಂಬಾ ಜನರ ರಿಪೋರ್ಟ್ ಗಳನ್ನ ರೆಡಿ ಮಾಡಿ ಇಟ್ಟಿರ್ತಾನೆ. ಅಂದ್ರೆ ಕ್ಲೋವರ್ ಹಾಗೆ ಅವಳ ಫ್ರೆಂಡ್ಸ್ ಗಳಿಗಿಂತ ಮುಂಚೆ ಬಂದಿರುವಂತ ಜನರು, ಅದೇ ಮಿಸ್ಸಿಂಗ್ ಪೋಸ್ಟರ್ ಗಳಲ್ಲಿ ಇದಾರಲ್ಲ ಅದೇ ಜನರು, ಅವರೆಲ್ಲರನ್ನು ಕೂಡ ಡಾಕ್ಟರ್ ಹಿಲ್ ವೆಂಡಿಗೋ ಕ್ರಿಯೇಚರ್ಸ್ ಗಳನ್ನಾಗಿ ಮಾಡ್ಬಿಟ್ಟಿದ್ದಾನೆ ಅಂತ. ಈ ಕಡೆ ಇವ್ರು 3 ಜನ ವೆಂಡಿಗೋ ಕ್ರಿಯೇಚರ್ಸ್ ಗಳಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಬರ್ತಿರ್ತಾರೆ. ನಂತರ ಹೀಗೆ ಡಾಕ್ಟರ್ ಹಿಲ್ ಮಾತಾಡ್ತಿರ್ಬೇಕಾದ್ರೆ ಅವನ ಟೀ ಕಪ್ಪಿಗೆ ಸೋರ್ತಿರುವಂತ ನೀರನ್ನ ಹಾಕಿ ವಾಪಸ್ ಅಲ್ಲೇ ಇಟ್ಬಿಡ್ತಾಳೆ. ಅದು ಇವನಿಗೆ ಗೊತ್ತಿಲ್ಲದೆ ಎತ್ಕೊಂಡು ಕುಡಿದು ಬಿಡ್ತಾನೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಇವನಿಗೆ ತುಂಬಾ ವಿಚಿತ್ರವಾಗೋದಕ್ಕೆ ಶುರುವಾಗಿ ಬ್ಲಾಸ್ಟ್ ಆಗೋಗ್ತಾನೆ. ಈ ಕಡೆ ಇವ್ರು 3 ಜನ ವೆಂಡಿಗೋ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸ್ಕೊಳ್ತಿರ್ಬೇಕಾದ್ರೆ ಇವರೆಲ್ಲರೂ ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ವೆಂಡಿಗೋ ಕ್ರಿಯೇಚರ್ಸ್ ಗಳು ಬರೋಷ್ಟರಲ್ಲಿ ಕಲ್ಲುಗಳು ಬಿದ್ದು ದಾರಿ ಕ್ಲೋಸ್ ಆಗೋಗುತ್ತೆ. ಈ ಕಡೆ ಕ್ಲೋವರ್ ಕೀನ ತಗೊಂಡ್ ಬಂದು ಡೋರ್ ಅನ್ನ ಓಪನ್ ಮಾಡಿ ಇನ್ನೇನು ವೆಂಡಿಗೋ ಕ್ರಿಯೇಚರ್ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಸ್ಯಾಮ್ ನ ಸೇಫ್ ಆಗಿ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ಇನ್ನಷ್ಟು ಆ ಕ್ರಿಯೇಚರ್ಸ್ ಗಳು ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತವೆ. ಅದೇ ಸಮಯಕ್ಕೆ ಇವ್ರಿಗೊಂದು ದಾರಿ ಕಾಣಿಸಿ ವೆಂಡಿಗೋ ಕ್ರಿಯೇಚರ್ಸ್ ಗಳಿಂದ ತಪ್ಪಿಸ್ಕೊಳ್ತಾ ಮಣ್ಣನ್ನ ತೊಡ್ತಾ ಹೊರಗಡೆ ಬರ್ತಿರ್ತಾರೆ. ಈ ಜಾಗ ಬೇರೆ ಯಾವ್ದು ಅಲ್ಲ, ಮೂವಿಯ ಮೊದಲಲ್ಲಿ ಸ್ಯಾಮ್ ನೋಡಿದ್ಲಲ್ಲ ಅದೇ ಸಮಾಧಿ. ಅಷ್ಟೊತ್ತಿಗೆ ಸೇಫ್ ಆಗಿರುವಂತ ಇವ್ರ 3 ಜನ ಕೂಡ ಬಂದು ಇವರಿಬ್ಬರನ್ನ ಸೇಫ್ ಆಗಿ ಹೊರಗಡೆ ತೆಗಿತಾರೆ. ನಂತರ ಮನೇಲಿದ್ದಂತ ಸ್ಯಾಂಡ್ ಕ್ಲಾಕ್ ನಲ್ಲಿ ಟೈಮರ್ ಮುಗ್ದು ರಾತ್ರಿ ಕಳೀತಿದ್ದಂಗೆನೆ ಬೆಳಕಾಗುತ್ತೆ. ಹಾಗೆ ಸುತ್ತ ಬರ್ತಿದ್ದಂತ ಮಳೆನೂ ಕೂಡ ನಿಂತೋಗುತ್ತೆ. ಅಂದ್ರೆ ಕೊನೆಯ ರಾತ್ರಿನೇ ಇವರೆಲ್ಲರೂ ಸರ್ವೈವ್ ಆಗಿದ್ರಿಂದ ಮುಂದೆ ಈಗ ಇವರು ವೆಂಡಿಗೋ ಕ್ರಿಯೇಚರ್ಸ್ ಗಳ ಆಗೋದಿಲ್ಲ ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಕೊನೆಗೂ ನಾವೆಲ್ಲರೂ ಇದರಿಂದ ಹೊರಗಡೆ ಬಂದ್ವಿ ಅಂತ. ಅದ್ರ ಜೊತೆಗೇನೆ ಇವರ ಕಾರು ಎಲ್ಲಿ ನಿಲ್ಸಿದ್ರು ಅಲ್ಲೇ ಇರುತ್ತೆ. ಆದ್ರಿಂದ ಕಾರನ್ನ ಹತ್ಕೊಂಡು ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಈ ಜಾಗದಿಂದ ಹೊರಗಡೆ ಹೊರಟೋಗ್ತಾರೆ. ಆದ್ರೆ ಈ ಕಡೆ ನಮ್ಗೆ ಡಾಕ್ಟರ್ ಹಿಲ್ ನ CCTV ಫುಟೇಜ್ ಗಳಲ್ಲಿ ತೋರಿಸ್ತಾರೆ. CCTVಯ ಫುಟೇಜ್ ಚೇಂಜ್ ಆಗಿ ಬೇರೆ ಮನೆಗೆ ಶಿಫ್ಟ್ ಆಗುತ್ತೆ. ಅಂದ್ರೆ ಒಂದು ಹೊಸ ಲೊಕೇಶನ್ ಗೆ ಶಿಫ್ಟ್ ಆಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಅಂತ. ಆಕ್ಚುಲಿ ಒಂದು ಥಿಯರಿ ಪ್ರಕಾರ ಕ್ಲೋರ್ ವ್ಯಾಲಿಗೆ ಶಾಪ ತಟ್ಟಿ ಡೆತ್ ಲೂಪ್ ಕ್ರಿಯೇಟ್ ಆಗಿರೋದಕ್ಕೆ, ಹಾಗೆ ಈ ಜಾಗದಲ್ಲಿರುವಂತ ಜನರು ಹಾಗೆ ಈ ಜಾಗಕ್ಕೆ ಬರುವಂತ ಜನರು ವೆಂಡಿಗೋ ಕ್ರಿಯೇಚರ್ಸ್ ಗಳಾಗ್ತಿರೋದಕ್ಕೆ ಕಾರಣ ಡಾಕ್ಟರ್ ಹಿಲ್. ಯಾಕೆಂತಂದ್ರೆ ಅವನೊಬ್ಬ ತುಂಬಾ ಅಸಾಧಾರಣ ಶಕ್ತಿಗಳಿರುವಂತ ಡೀಮನ್. ಅವನು ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾನೆ ಅಂತ ತೋರಿಸಿದ್ರಲ್ಲ, ಅವನು ಮತ್ತೆ ಬಂದೇ ಬರ್ತಾನೆ. ಅದಕ್ಕೆ ಪ್ರೂಫ್ ಕೂಡ ನಮ್ಮ ಮುಂದೆನೆ ಇದೆ. CCTV ಫುಟೇಜ್ ಚೇಂಜ್ ಆಗಿ ಬೇರೆ ಲೊಕೇಶನ್ ನ ಫುಟೇಜ್ ಬರ್ತಿರುತ್ತೆ. ಅಂದ್ರೆ ಡಾಕ್ಟರ್ ಹಿಲ್ ಈ ಡೆತ್ ಗೇಮ್ ಅನ್ನ ಬೇರೆ ಜಾಗದಲ್ಲಿ ಕಂಟಿನ್ಯೂ ಮಾಡ್ತಾನೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಕ್ಲೋವರ್ ನ ತಂಗಿಯ ಹೆಸರೇನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.